ಹಾಯ್ ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ ಟಾಟಾ ಅರವಿಂದ್ ಮೋಟರ್ಸ್ ಉತ್ತರಳ್ಳಿ ಬ್ರಾಂಚ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಇಂಟ್ರಾ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಮ್ಮ ಇಂಟ್ರಾ ಫ್ಯಾಮಿಲಿಯಲ್ಲಿ V20 ವೇರಿಯಂಟ್ ಬಗ್ಗೆ ಮಾತಾಡೋಣ. ಈಗ V20 ಬಂದವರಿಗೆ 2 ವೇರಿಯಂಟ್ ಬರುತ್ತೆ, ಎಸಿ ಮತ್ತೆ ನಾನ್ ಎಸಿ ಅಂತ ಹೇಳಿ. ಇವತ್ತು ನಾವು ಎಸಿ ಗಾಡಿ ಬಗ್ಗೆ ಮಾತಾಡೋಣ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಇಂಟ್ರಾ V20 ಬಂದು ಈಗ ಗೋಲ್ಡ್ ಆಗಿದೆ. ಅದೊಂದು ಸರ್ಪ್ರೈಸ್ ನಿಮ್ಗೆ. ಇಂಟ್ರಾ V20 ಗೋಲ್ಡ್ ಆಗಿದೆ. ಈಗ ನಮ್ಮ ಇಂಟ್ರಾ V20 ಗೋಲ್ಡ್ ಎಸಿ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಒಂದು ವಿಂಡ್ಶೀಲ್ಡ್ ಬಂದು ವೈಡ್ ಆಗಿರುತ್ತೆ, ಇದರಿಂದ ನಿಮಗೆ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಮತ್ತೆ ನಿಮ್ಗೆ ಎಸಿ ಗಾಡಿಯಲ್ಲಿ ಏನೊಂದು ಅಡ್ವಾಂಟೇಜ್ ಏನಂದ್ರೆ ಬಾಡಿ ಕಲರ್ ಏನಿದೆ ಅದೇ ಬಂಪರ್ ಕಲರ್ ಕೂಡ ಬರುತ್ತೆ. ಇನ್ನು ನಮ್ಮ ಟಾಟಾ ಗ್ರಿಲ್ ಕೂಡ ಇದೆ, ನಮ್ಮ ಟಾಟಾ ಲೋಗೋ ಕೂಡ ಇದೆ. ಮತ್ತೆ ನಮ್ದು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಟಾಟಾ ಗಾಡಿಗಳಲ್ಲಿ ಫ್ರಂಟ್ ಇಂದ ರೇರ್ ವರ್ಗೂ ಸಿಂಗಲ್ ಚಾಸಿ, ಒಂದೇ ಚಾಸಿ ಬರುತ್ತೆ. ಇದನ್ನ ಹೈಡ್ರೋಫಾರ್ಮ್ ಚಾಸಿ ಅಂತ ಕರಿತೀವಿ. ಮತ್ತೆ ನಮ್ಮ ಹೆಡ್ ಲ್ಯಾಂಪ್ ಏನ್ ವಿಶೇಷತೆ ಅಂದ್ರೆ ಎಲ್ ಹೆಡ್ ಲ್ಯಾಂಪ್ ಬರುತ್ತೆ. ಇದರಿಂದ ನಿಮ್ಗೆ ಏನಂದ್ರೆ ನೈಟ್ ಡ್ರೈವ್ ಮಾಡಬೇಕಾದ್ರೆ ವಿಸಿಬಿಲಿಟಿ ಆಗಿರ್ಬೋದು 100% ರೋಡ್ ಎಲ್ಲ ಕವರ್ ಆಗುತ್ತೆ. ಇದರಿಂದ ನಿಮಗೆ ಡ್ರೈವಿಂಗ್ ತುಂಬಾ ಈಸಿಯಾಗಿ ಎಲ್ಲ ಸೈಡ್ ಅಲ್ಲಿ ಏನಿದೆ ಎಲ್ಲ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಬನ್ನಿ ನಮ್ಮ ಕಂಫರ್ಟಬಲ್ ಕ್ಯಾಬಿನ್ ಬಗ್ಗೆ ಮಾತಾಡೋಣ, ಮತ್ತೆ ಇಂಟೀರಿಯರ್ ಬಗ್ಗೆ ಮಾತಾಡೋಣ. ಈಗ ನೋಡಿ, ನಮ್ಮ ವೆಹಿಕಲ್ದು ಇಂಟೀರಿಯರ್ ಹೇಗಿದೆ ಅಂದ್ರೆ ನಿಮ್ಗೆ ಒಂದು ಕಾರಲ್ಲಿ ಬರೋ ಒಂಥರ ಇಂಟೀರಿಯರ್ ಇರುತ್ತೆ. ಎಸಿ ಗಾಡಿದಂತೂ ನಿಮ್ಗೆ ಇನ್ನೂ ಹೈಟೆಕ್ ಆಗಿರುತ್ತೆ. ಎಸಿ ಗಾಡಿ ನೋಡಿ, ಎಸಿ ಬರೋಕೆ ಕೂಲಿಂಗ್ ಪ್ರತಿಯೊಂದಕ್ಕೂ ಬ್ಲೋಯರ್ಸ್ ಗಳ ಆಪ್ಷನ್ ಇದೆ. ಮತ್ತೆ ನಿಮ್ಗೆ ಲಾಂಗ್ ಡ್ರೈವ್ ಹೋಗ್ತೀರಾ, ಅದರಿಂದ ನಿಮ್ಗೆ ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ನಿಮ್ಗೂ ಒಂದು ಖುಷಿ ಇರುತ್ತೆ. ಅದಕ್ಕೊಂದು ಸಿಸ್ಟಮ್ ಕೂಡ ಕೊಟ್ಟಿರ್ತೀವಿ. ಮತ್ತೆ ನಿಮ್ಗೆ ವಾಕ್ ಥ್ರೂ ಕ್ಯಾಬಿನ್ ನೀವು ಬೇಕಾದ್ರೆ ಕಂಫರ್ಟಬಲ್ ಆಗಿ ಹೆಂಗಂದ್ರೆ ಡ್ರೈವರ್ ಕೋ ಡ್ರೈವರ್ ಸೀಟ್ ಮತ್ತೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ನಿಮ್ಗೆ ಸೆಂಟರ್ ಅನ್ನೋ ಸೀಟ್ ಬರುತ್ತೆ. ನಿಮ್ಗೆ ಲಾಂಗ್ ಹೋಗ್ಬೇಕಾದ್ರೆ ರೆಸ್ಟ್ ಮಾಡ್ಬೇಕಂದ್ರೆ ಒಬ್ರು ಒಂದು 2 ಅವರ್ಸ್ ಕೂಡ ಮಲಗಬಹುದು ಡ್ರೈವರ್. ಮತ್ತೆ ನಿಮಗೆ ಡ್ರೈವಿಂಗ್ ಕಂಫರ್ಟಬಲ್ ಹೆಂಗಿದೆ ಅಂದ್ರೆ ನಿಮಗೆ ಹೆಡ್ ರೆಸ್ಟ್ ಕೂಡ ಇದೆ, ಡ್ರೈವರ್ ಕಂಫರ್ಟಬಲ್ ಆಗಿರುತ್ತೆ. ಇನ್ನ ನಮ್ಮ ಇಂಟ್ರಾ V20 ನಿಮ್ಗೆ ಇಂಜಿನ್ ಬಗ್ಗೆ ಮಾತಾಡೋಣ. ಈಗ ನಾನು ಇಂಜಿನ್ ಬಗ್ಗೆ ಮಾತಾಡ್ತೀನಿ. ಇಂಜಿನ್ ಬಂದು ನಿಮಗೆ 1200cc ಇಂಜಿನ್ ಬರುತ್ತೆ. ಇನ್ನು ಇದ್ರಲ್ಲಿ ಪವರ್ ಬಂದು CNG ವೇರಿಯಂಟ್ ಅಲ್ಲಿ 53 HP ಪವರ್ ಬರುತ್ತೆ. ಮತ್ತೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ 59 HP ಪವರ್ ಬರುತ್ತೆ. ಮತ್ತೆ ಇನ್ನ ಟಾರ್ಕ್ ವಿಷಯಕ್ಕೆ ಅಂತ ಬಂದ್ರೆ ಪೆಟ್ರೋಲ್ 108 mm ಟಾರ್ಕ್ ಬರುತ್ತೆ. ಮತ್ತೆ CNG ನಿಮಗೆ 97 mm ಟಾರ್ಕ್ ಬರುತ್ತೆ. ಇನ್ನ ಬನ್ನಿ ನಮ್ಮ ಇಂಜಿನ್ ಬಗ್ಗೆ ಪ್ರತಿಯೊಂದು ನಮ್ಮ ಗಾಡಿ ಡಿಜಿಟಲ್ ಕ್ಲಸ್ಟರ್ ನೋಡಿ, ಇದ್ರ ಬಗ್ಗೆ ನಾನು ತೋರಿಸ್ತೀನಿ ನೋಡಿ. ಈಗ ನಿಮ್ಗೆ ಇಲ್ಲಿ ನೋಡಿ, ಇದು ನಮ್ಮ CNG ಆಪ್ಷನಲ್. ನಿಮಗೆ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ CNG ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮ ಗಾಡಿ CNG ಕೂಡ ಸ್ಟಾರ್ಟ್ ಆಗುತ್ತೆ, ಪೆಟ್ರೋಲ್ ಕೂಡ ರನ್ ಆಗುತ್ತೆ. ಮತ್ತೆ ಇನ್ನೊಂದು ನಮ್ದು ಅಡ್ವಾಂಟೇಜ್ ಏನಂದ್ರೆ ಸ್ಟೇರಿಂಗ್ ಅಡ್ವಾಂಟೇಜ್. ನಿಮ್ಗೆ ಡ್ರೈವಬಲ್ ಎಷ್ಟು ಫ್ರೀ ಇರುತ್ತೆ ಅಂದ್ರೆ ಇದು ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್. ಎಷ್ಟು ನೋಡಿ, ಒಂದೇ ಸ್ಮೂತ್ ಅಂದ್ರೆ ಸ್ಮೂತ್. ನಿಮ್ಗೆ ಡ್ರೈವಬಲ್ ಎಷ್ಟು ಸ್ಮೂತ್ ಆಗಿರುತ್ತೆ ಅಂದ್ರೆ ಆರಾಮಾಗಿ ಒಂದೇ ಇದ್ರಲ್ಲಿ ಬೇಕಾದ್ರೆ ನೀವು ತಿರುಗಿಸಬಹುದು, ಅಷ್ಟು ಸ್ಮೂತ್ ಆಗಿರುತ್ತೆ. ನೋಡಿ, AC ಎಲ್ಲ ಬರುತ್ತೆ, ಬ್ಲೋಯರ್ ಆನ್ ಆಗುತ್ತೆ. ಪ್ರತಿಯೊಂದು ಕೂಲಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ನಮ್ಮ AC ಸಿಸ್ಟಮ್ ಕೂಡ ಬರುತ್ತೆ. ಇನ್ನು ನಿಮ್ಗೆ ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ನಿಮ್ಗೆ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಮ್ದು V20ಲಿ ನಮ್ದು ಗಾಡಿ ಎಷ್ಟು ಸ್ಮೂತ್ ಆಗಿ ಎಂತ ಚಿಕ್ಕ ರೋಡಲ್ಲೂ ತಿರುಗಿಸ್ಬಿಡ್ಬೋದು. ಅಷ್ಟು ಟರ್ನಿಂಗ್ ರೇಡಿಯಸ್ ಕಡಿಮೆ. ನಮ್ದು 5.2 ಮೀಟರ್ ಅಷ್ಟೇ ನಮ್ದು ಟರ್ನಿಂಗ್ ರೇಡಿಯಸ್. ಆರಾಮಾಗಿ ನಿಮ್ಗೆ ಎಂತ ಗಲ್ಲಿ ರೋಡಲ್ಲಿ ಓಡಾದ್ರು, ಅದು ಈ ಬೆಂಗಳೂರಂತ ಸಿಟಿಗೆ ನೀವೆಂತ ಗಲ್ಲಿ ರೋಡಲ್ಲಿ ಓಡಾಡಿದ್ರು ಆರಾಮಾಗಿ ನಿಮ್ಗೆ ಡ್ರೈವಬಲ್ ಕಂಫರ್ಟಬಲ್ ಇರುತ್ತೆ. ಮತ್ತೆ ಇದು 5 ಸ್ಪೀಡ್ ಗೇರ್ ಬಾಕ್ಸ್. ನಿಮ್ಗೆ ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಬನ್ನಿ ಇನ್ನ ನಮ್ಮ ಇಂಜಿನ್ ಬಗ್ಗೆ ತಿಳ್ಕೊಂಡ್ರೆ, ಎಲ್ಲಾದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಕಾರ್ಗೋ ಬಾಕ್ಸ್ ಬಗ್ಗೆ ಮಾತಾಡೋಣ. ಈಗ ಇದೇ ನಮ್ಮ ಕಾರ್ಗೋ ಬಾಕ್ಸ್ ಲೋಡಿಂಗ್ ಏರಿಯಾ. ಇದರಲ್ಲಿ ಏನೊಂದು ಅಡ್ವಾಂಟೇಜ್ ಅಂದ್ರೆ ನಿಮಗೆ ಲೆಂತ್ ಬಂದು 8.8 ಲೆಂತ್ ಬರುತ್ತೆ ಫೀಟ್ ಅಲ್ಲಿ. ಮತ್ತೆ ವಿಡ್ತ್ ಬಂದು 5.3 ಫೀಟ್ ವಿಡ್ತ್ ಬರುತ್ತೆ. ಇನ್ನು ನಮ್ಮ ವೆಹಿಕಲ್ ಲೋಡಿಂಗ್ ಕೆಪಾಸಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ದು ವೀಲ್ ಬೇಸ್ ಕೂಡ ತುಂಬಾ ಚೆನ್ನಾಗಿದೆ. 2450 mm ಅಲ್ಲಿ ನಿಮಗೆ ವೀಲ್ ಬೇಸ್ ಬರುತ್ತೆ. ಮತ್ತೆ ನಮ್ಮ ಟೈರ್ ಸೈಜ್ ಬಂದು 14 ಇಂಚ್ ಟೈರ್ ಬರುತ್ತೆ. ಮತ್ತೆ ನಮ್ಮ ವೆಹಿಕಲ್ದು V20 ವೆಹಿಕಲ್ದು ಗ್ರೌಂಡ್ ಕ್ಲಿಯರೆನ್ಸ್ 170 mm ಬರುತ್ತೆ. ನಿಮ್ಗೆ ಏನು ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹಂಪ್ಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಆರಾಮಾಗಿ ವೆಹಿಕಲ್ ಮೂವ್ ಆಗುತ್ತೆ. ಇನ್ನು ನಮ್ಮ CNG ವೇರಿಯಂಟ್ ಅಲ್ಲಿ ನಿಮ್ಗೆ ಅವಾಗ ಹೇಳ್ತಾ ಇದ್ದೀನಿ ನಾನು, ಪೆಟ್ರೋಲ್ ಪ್ಲಸ್ CNG ವರ್ಕ್ ಆಗುತ್ತೆ ಅದರಿಂದ ಇದ್ರ CNG ಕೆಪಾಸಿಟಿ ತಿಳ್ಕೋಬೇಕಲ್ಲ. CNG ಕೆಪಾಸಿಟಿ ಬಂದು 20 kg CNG ಹಿಡಿಯುತ್ತೆ ಇದಕ್ಕೆ. ಅಂದ್ರೆ 20 kg ಟ್ಯಾಂಕ್ ಕೆಪಾಸಿಟಿ ಇದೆ. ಪೆಟ್ರೋಲ್ ಅಲ್ಲಿ 35 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದೀವಿ. 3 ಸಿಲಿಂಡರ್ ಇರುತ್ತೆ. CNG 3 ಸಿಲಿಂಡರ್ ಇರುತ್ತೆ. ಇನ್ನ ನಿಮ್ಗೆ ಮೈಲೇಜ್ ವಿಷಯಕ್ಕೆ ಬಂದ್ರೆ CNG ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ವರೆಗೂ ಮೈಲೇಜ್ ಬಂದಿದೆ. ಪೆಟ್ರೋಲ್ ಅಲ್ಲಿ 14 to 15 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಇನ್ನು ಲೋಡ್ ಬಾಡಿ ಏನೆಲ್ಲ ತುಂಬಾ ಚೆನ್ನಾಗಿದೆ. ನೀವು ಆರಾಮಾಗಿ ಎಂತದೇ ಲೋಡ್ ಇದ್ರೂ ಕ್ಯಾರಿ ಮಾಡಬಹುದು. ತುಂಬಾ ವೆಹಿಕಲ್ ಲೋಡ್ ಕ್ಯಾರಿ ಎಷ್ಟು ಮಾಡುತ್ತೆ ಅಂತ ನಿಮ್ಗೆಲ್ಲ ಡೌಟ್ ಇರುತ್ತೆ. ನಮ್ಮ ವೆಹಿಕಲ್ಗೆ RTO ಪಾಸಿಂಗ್ 1200 kg RTO ಪಾಸಿಂಗ್ ಇದೆ. ಮತ್ತು ಇದು ನಿಮ್ಗೆ ಅಪ್ ಟು 2.5 ಟನ್ to 3 ಟನ್ ಕ್ಯಾರಿ ಮಾಡುತ್ತೆ.
ಇನ್ನ ನಮ್ಮ ಇಂಟ್ರಾ V20 ಎಷ್ಟು ಸ್ಪೆಷಲ್ ಆಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ವೇರಿಯಂಟ್ ಅಲ್ಲಿ ಈ ತರ ಒಳ್ಳೆ ಬಯೋಫ್ಯೂಯಲ್ ಗಾಡಿ ಯಾವುದೂ ಇಲ್ಲ. ಇನ್ನೊಂದು ಏನು ಅಂದ್ರೆ ನಮ್ಮ AC ಗಾಡಿಗಳಲ್ಲಿ ಫ್ಲೀಟ್ ಎಡ್ಜ್ ಅಂತ ಟಾಟಾ ಮೋಟರ್ಸ್ ಫ್ಲೀಟ್ ಎಡ್ಜ್ ಆಪ್ಷನ್ ಬರುತ್ತೆ. ಫ್ಲೀಟ್ ಎಡ್ಜ್ ಅಂದ್ರೆ ಏನು ಅಂದ್ರೆ ನಿಮಗೆ GPRS ತರ ನಿಮ್ಮ ವೆಹಿಕಲ್ ಎಲ್ಲೇ ಇದೆ, ಒಬ್ಬರು ಓನರ್ ಆಗಿರ್ಬೋದು, ಅವ್ರಿಗೆ ಪ್ರತಿಯೊಂದು ನಮ್ ಗಾಡಿ ಎಲ್ಲಿದೆ, ನಮ್ ಗಾಡಿ ಎಷ್ಟು ಫ್ಯೂಲ್ ಇದೆ, ನಮ್ ಗಾಡಿಗೆ ಏನಾದ್ರು ತೊಂದರೆ ಇದೆಯಾ, ಪ್ರತಿಯೊಂದು ಅವ್ರಿಗೆ ಕಾಳಜಿ ಇದ್ದೇ ಇರುತ್ತೆ ಡ್ರೈವರ್ಗೆ ಒಬ್ಬರಿಗೆ ಗಾಡಿ ಕೊಟ್ಟಾಗ. ಆದ್ರಿಂದ ಈ ಫ್ಲೀಟ್ ಎಡ್ಜ್ ಆಪ್ ಮುಖಾಂತರ ನೀವು ಗಾಡಿ ಎಲ್ಲಿದೆ, ಅದರಲ್ಲಿ ಫ್ಯೂಲ್ ಎಷ್ಟಿದೆ, ಪ್ರತಿಯೊಂದು ಕೂಡ ತಿಳ್ಕೋಬಹುದು. ಇದೊಂದು ಅಡ್ವಾಂಟೇಜ್ ಕೊಟ್ಟಿದ್ದೀವಿ ನಾವು ನಿಮಗೆ ಟಾಟಾ ಮೋಟರ್ಸ್ ಅವರು. ಇನ್ನು ನಮ್ಮ ವೆಹಿಕಲ್ ಕೂಡ ಒನ್ ಆಫ್ ದಿ ಮಾರ್ಕೆಟ್ ಬೆಸ್ಟ್ ವೆಹಿಕಲ್. ನಮ್ಮ ಇಂಟ್ರಾ V20 ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಮಾರ್ಕೆಟ್ ಅಲ್ಲೇ ಬೆಸ್ಟ್ ಬೈ ಫ್ಯೂಲ್ ವೆಹಿಕಲ್ ಇದು. ಕಸ್ಟಮರ್ ಇವತ್ತರೆಗೂ ತಗೊಂಡಿರಲ್ಲ ಬೆಸ್ಟ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡಿ, ನಿಮ್ಗೆ ಟಾಟಾ ಮೋಟರ್ಸ್ ಕಡೆಯಿಂದ ಏನೇ ಸಪೋರ್ಟ್ ಇದ್ರು ಮುಂದೆ ನಾವು ಮಾಡ್ತೀವಿ. ಫೈನಾನ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಅರವಿಂದ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಬ್ರಾಂಚ್ ಅರವಿಂದ್ ಮೋಟರ್ಸ್ ಬ್ಯಾಂಗ್ಳೂರ್. ನನ್ನ ಹೆಸರು ಅಭಿಷೇಕ್ MR ಅಂತ ಹೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9901580558. ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ. ಥ್ಯಾಂಕ್ ಯು ಸೋ ಮಚ್.